ನಾವು ಈ ದಿನ ಕೊಟ್ಟೂರಿನಲ್ಲಿ ಒಂದು ವಿಶೇಷತೆಯನ್ನು ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಸೋಮನಾಥ್ ಪಾಟೀಲ್ ಅಂತೇಳಿ. ನಾವು ಈ ದಿನ ಕೊಟ್ಟೂರಲ್ಲಿ ಯಾವ ಏರಿಯಾ ಸರ್ ಇದು? ಮಡ್ಡೇರೋಣಿಯಲ್ಲಿದ್ದೀವಿ. ಸೊ ಮಡ್ಡೇರೋಣಿಯಲ್ಲಿ ಮಿಸ್ಟರ್ ಅಜಯ್ ಸರ್ ಅವರು ಇದ್ದಾರೆ. ಸೊ ಅವ್ರನ್ನ ನಾವು ಈ ವಿಡಿಯೋ ಇನ್ವೈಟ್ ಮಾಡ್ತಾ ಇದ್ದೀವಿ. ನಮಸ್ಕಾರ ಸರ್, ವೆಲ್ಕಮ್ ಸರ್. ಅವ್ರ ಮನೆಯವರು ಇದ್ದಾರೆ. ಸರ್ ನಿಮ್ಮ ಹೆಸರು? ಲತಮ್ಮ. ನಮಸ್ಕಾರ ಮೇಡಮ್. ಓಕೆ, ನಾವು ಈ ಒಂದು ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ಉದ್ದೇಶ ಏನಂದ್ರೆ, ನಾವು ನಮ್ಮ ಸಂಸ್ಥೆಯ ಈ ಬಯೋಟೇರಿಯಂ ಸಂಸ್ಥೆಯ ನಮ್ಮ ಒಂದು ಹೆಲ್ತ್ ಪ್ರಾಡಕ್ಟನ್ನು ಅವ್ರಿಗೆ ಇಂಟ್ರೊಡ್ಯೂಸಿಂಗ್ ಮಾಡಿದ್ವಿ. ಮೊನ್ನೆ ಕೊಟ್ಟಿದ್ವಿ. ಸೊ ಇವತ್ತು ಡೇಟ್ ಬಂದ್ಬಿಟ್ಟು 11ನೇ ತಾರೀಕು. ನಾವು ಇವರಿಗೆ ಪ್ರಾಡಕ್ಟ್ ಕೊಟ್ಟು 9ನೇ ತಾರೀಕು ಕೊಟ್ಟಿದ್ವಿ ಮಧ್ಯಾಹ್ನ. ಸೊ 9ನೇ ತಾರೀಕು ರಾತ್ರಿ ಮತ್ತು 10ನೇ ತಾರೀಕು ರಾತ್ರಿ 2 ದಿನ ಯೂಸ್ ಮಾಡಿದ್ದಾರೆ. ಇವ್ರಿಗೆ ಏನು ಸಮಸ್ಯೆ ಇತ್ತು ಅಂತ ಅವ್ರ ಬಾಯಲ್ಲಿ ಕೇಳೋಣ. ಎಸ್ ಮೇಡಮ್. ನಿಮ್ಮ ಸಮಸ್ಯೆ ಏನೇನಿಲ್ಲ ಇತ್ತು ಮೇಡಮ್? ಸರ್ ನನಗೆ ತಲೆನೋವಿತ್ತು ಸರ್. ಹಾಂ. ಕಿವಿ ಗುಯ್ಯ ಅಂತಿತ್ತು ಸರ್. ಹಾಂ. ಅದು ಒಂದು ಸೊಂಟ ನೋವಿತ್ತು, ಬೆನ್ನು ನೋವಿತ್ತು. ಸರ್. ನನ್ನ ಕೈಲಿ ಏನು ಕೆಲಸ ಮಾಡಕ್ ಆಗ್ತಾ ಇದ್ದಿಲ್ಲ. ಸುಸ್ತಾಗ್ಬಿಡೋದು, ಕೈ ಕಾಲೆಲ್ಲ ನೋವು ಸರ್. ಸುಮ್ಮನೆ ಬರೀ ಮನಗದೆ ಮಾಡಿ ಕಸ ಹೊಡೆದ ತಕ್ಷಣ ನೆಲ ಒರೆಸಿದ ತಕ್ಷಣ ಮಲ್ಕೊಂಡ್ಬಿಡು. ಒಂದ್ ಕೆಲಸ 2 ಕೆಲಸ ಅಷ್ಟೇ ನನ್ನ ಕೈಲಿ ಆಗ್ತಿದ್ದು. ಅದ್ರ ಮೇಲೆ ಕೆಲಸ ಮಾಡೋದು ಆಗ್ತಾ ಇರ್ಲಿಲ್ಲ. ಆಮೇಲೆ ನಿಮಗೆ ತೇಗ್ ಬರ್ತಾ ಇತ್ತು, ಉಳಿದೇಗ್ ಬರ್ತಾ ಇತ್ತು, ಒಟ್ಟಂತರ ಡೇಗ್ರು ಬರ್ತಾ ಇತ್ತು, ಆಯಾಸ ಆಗ್ತಾ ಇತ್ತು. ಆಮೇಲೆ ಮೋಷನ್ ಸ್ವಲ್ಪ ಕಷ್ಟ ಆಗಿತ್ತು ಇವಾಗ ಈ ಒಂದು 8 ದಿನದಿಂದ ಅಂತ ಹೇಳಿದ್ರೆ. ಆಮೇಲೆ ನಿಮಗೆ ಶುಗರ್ ಇತ್ತು. ಶುಗರ್ ಕೂಡ ಇದೆ. ಶುಗರ್ 405 ಇದೆ ಶುಗರ್. ಓಕೆ, ಈ ಎಲ್ಲ ಈಗ ನೋವು ಅಂತ ಹೇಳಿದ್ರ ಫಿಸಿಕಲಿ ಪ್ರಾಬ್ಲಮ್ಸ್ ಇದಾವಲ್ಲ, ಬ್ಯಾಕ್ ಪೇನು, ಮೈಕೈ ನೋವು, ಆಯಾಸ ಆಗ್ತಕ್ಕಂಥದ್ದು. ನಿದ್ರೆ ಚೆನ್ನಾಗಿ ಮಾಡ್ತಾ ಇದ್ರ? ನಿದ್ರೆ ಮಾಡ್ತಾ ಇದ್ರು. ಊಟ ಮಾಡ್ತಿದ್ರು ಸರಿಯಾಗಿ? ಊಟ ಮಾಡ್ತಿದ್ವಿ ಸರ್. ನೀರು ಕಮ್ಮಿ ಕೊಡ್ತಾ ಇದ್ರ. ರೈಟ್. ಸೊ ಇದೆಲ್ಲ ಎಷ್ಟು ವರ್ಷದಿಂದ ಸಮಸ್ಯೆ ಇತ್ತಮ್ಮ ನಿಮಗೆ? ನನಗೊಂದು 7-8 ವರ್ಷದಿಂದ ಈ ಸಮಸ್ಯೆ ಇತ್ತು. ಸಾಕಷ್ಟು ಟ್ಯಾಬ್ಲೆಟ್ ನ ತಗೋತಾ ಇದ್ರಿ ನೀವು. ಓಕೆನಾ? ಈ ಟ್ಯಾಬ್ಲೆಟ್ ನ ತಗೊಳೋದ್ರಿಂದ ನಿಮ್ಗೆ ಏನಾದ್ರು ಪರಿಹಾರ ಸಿಕ್ತಿತ್ತಾ? ಎಲ್ಸ ತೋರ್ಸ್ಕೊಂಡ್ ಬರ್ತಿದ್ವಿ, ಅದ್ ನುಂಗಿದಾಗ ಅಷ್ಟೇ ಸರ್. ಮತ್ತೆ ಅವಾಗ್ನಂತ ಮತ್ತೆ ಹಾಗೆ ಆಗ್ತಿತ್ತು. ಓಕೆ, ಈ ತರ ನೀವು ಸಾಕಷ್ಟು 7-8 ವರ್ಷಗಳಿಂದ ಈ ಸಮಸ್ಯೆನ ಅನುಭವಿಸ್ತಾ ಇದ್ರಿ. ಎಸ್ ಸರ್. ನಾವು ಈಗ ನೀವು ನಿಮ್ಮ ಪರಿಚಯ ಆಯ್ತು. ನಾವು ನಿಮ್ಮ ಪ್ರಾಡಕ್ಟ್ ಅನ್ನ ಕೊಟ್ಟಿದೀವಿ. ನಿಮಗೆ ಏನ್ ಅನ್ಸುತ್ತೆ ಸರ್ ಇವತ್ತು ನಮ್ಮ 2 ದಿನ ಯೂಸ್ ಮಾಡಿದ್ರೆ ನಮ್ಮ ಪ್ರಾಡಕ್ಟ್ ಅನ್ನ? ಸೊ ಇದರಿಂದ ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್ ಅವರೇ? ನೀವೇ ಹೇಳ್ಬಿಡಿ ಸರ್. ಮೇಡಮ್ ಅವರೇ, ಈಗ ಚೆನ್ನಾಗೈತೆ ಸರ್. ಈಗ ಏನ್ ಚೆನ್ನಾಗಿದೆ? ನನಗೆ ಮೊದ್ಲೆಲ್ಲ ಕೆಲಸ ಮಾಡಕ್ ಆಗ್ತಿರ್ಲಿಲ್ಲ. ಇವತ್ತು ಬೆಳಗ್ಗೆನಿಂದ ಕೆಲಸ ಮಾಡ್ತಾ ಇದೀನಿ. ಸುಸ್ತು ಅನ್ಸಿಲ್ಲ, ಕೈ ಕಾಲು ನೋವು ಬಂದಿಲ್ಲ ಸರ್. ಕಿವಿ ಏನು ಅಂದಿಲ್ಲ, ತಲೆನೋವು ಬಂದಿಲ್ಲ. ಚೆನ್ನಾಗಾಗಿದೆ. ಬೆನ್ನೋವೆಲ್ಲ ಹೋಗಿದೆ, ಸ್ವಲ್ಪ ಮಟ್ಟಿಗೆ ಇರ್ಬೋದು ದಿನ. ಯಾಕಂದ್ರೆ 2 ದಿನ ಆಗಿದೆ, ಸ್ವಲ್ಪ ಮಟ್ಟಿಗಿದೆ. ಮತ್ತೆ ಕೈ ಕಾಲು ನೋವು, ಎನರ್ಜಿ ಬಂದಿದೆ, ಸುಸ್ತೆಲ್ಲ ಕಡಿಮೆ ಆಗಿದೆ, ಆಯಾಸ ಆಗಿದೆ, ಆಯಾಸ ಎಲ್ಲ ಹೋಗಿದೆ. ನೀವು ಈಗ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರಿ. ಮೊನ್ನೆ ನೀವು ಬಂದಾಗ ಇಷ್ಟು ಮಾತಾಡ್ತಾ ಇರ್ಲಿಲ್ಲ. ನಿಮಗೆ ಜೀವದ ಮೇಲೆ ಆಸನೆ ಇರ್ಲಿಲ್ಲ, ಆ ತರ ಆಗ್ಬಿಟ್ಟಿತ್ತು. ಜೀವದ ಮೇಲೆ ಆಸನೆ ಇರ್ಲಿಲ್ಲ. ಯಾಕೆ ಅಷ್ಟೊಂದು ಟ್ಯಾಬ್ಲೆಟ್ ನ ತಿಂದು 7 ವರ್ಷಗಳಿಂದ ದುಡ್ಡು ಲಾಸ್ ಆಯ್ತು, ವೇಸ್ಟ್ ಆಯ್ತು. ಬೇಜಾರಾಗ್ಬಿಡಿ ಅಮ್ಮ. ಒಂದು ಟೈಮ್ ಬರ್ತದೆ, ಆ ಟೈಮ್ ಕಳಿಯೋವರೆಗೂ ಸ್ವಲ್ಪ ನಾವು ಅನುಭವಿಸ್ಬೇಕಾಗ್ತದೆ. ಇದೇನಪ್ಪ ಈ ತರ ಅನ್ಭವಿಸಿ ಆಸ್ಪತ್ರೆಗೆ ಹೋಗಿ ಬಂದ್ ಮಾಡಿ ಇದೇನು ಇಷ್ಟ ಆಗ್ಬಿಡ್ತಲ್ಲ ಅನ್ನಂಗಾಗಿತ್ತು. ಓಕೆ, ಸೊ ಈಗ ನೀವು ಈ ಒಂದು ನಮ್ಮ ಪ್ರಾಡಕ್ಟ್ ಅನ್ನ ಬಳಸಿದ್ರಲ್ವಾ, ನಿಮಗೆ ಖುಷಿ ಅನ್ಸಿದೆ. ನಮ್ಮ ನೀವು ಈ ವಿಡಿಯೋನ ನೋಡ್ತಕ್ಕಂಥ ವೀಕ್ಷಕರಿಗೆ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನೀವು ತಗೊಳ್ರಿ, ಎಲ್ಲರ ಆರೋಗ್ಯ ಕಾಪಾಡ್ಕೊಳ್ಳಿ ಅಂತ ಹೇಳ್ತೀವಿ. ಓಕೆ, ಈಗ ನೀವು ಟ್ಯಾಬ್ಲೆಟ್ ತಗೊಂತಾ ಇದ್ರೆ ಅನ್ನೋ ಉದ್ದೇಶಕ್ಕೆ, ಈ ಮೆಡಿಸಿನ್ ತಗೋತಾ ಇದ್ರೆ ಅನ್ನೋ ಉದ್ದೇಶಕ್ಕೆ ನಮ್ಮ ಪ್ರಾಡಕ್ಟ್ ಕೊಟ್ಟಿದ್ವಿ. ಸೊ ನಮ್ಮ ಪ್ರಾಡಕ್ಟ್ ಅನ್ನ ತಗೊಂಡ್ರೆ ಚೆನ್ನಾಗಿರ್ತಕ್ಕಂಥ ವ್ಯಕ್ತಿಗಳು ಇನ್ನೂ ಚೆನ್ನಾಗಿ ಆಗ್ತಾರೆ, ಚೆನ್ನಾಗಿ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳು ತುಂಬಾ ಚೆನ್ನಾಗಿ ಆಗ್ತಾ ಬರ್ತಾರೆ, ಮತ್ತೆ ಟ್ಯಾಬ್ಲೆಟ್ ನ ಬಿಡ್ತಕ್ಕಂಥ ಒಂದು ವ್ಯವಸ್ಥೆ ಬರುತ್ತೆ. ಸೊ ನಿಮ್ಮ ಈ ಒಂದು ಬದಲಾವಣೆ ಬಹಳಷ್ಟು ಬೇಗ ಆಗ್ಲಿ ಅಂತ ಹೇಳ್ತಾ, ನಿಮ್ಮ ಎಲ್ಲಾ ಸಮಸ್ಯೆಗಳ ದೂರ ಆಗ್ಲಿ ಅಂತ ಹೇಳ್ತಾ, ಸೊ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಒಂದು ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರಗಳು.